ಐವರ ಕಾಂತೆ ಎನಿಸಿದ ಚಿಂತೆ ಐವರ ಕಾಂತೆ ಎನಿಸಿದ ಚಿಂತೆ ತಳಿದ ಬರಿ ಭಾವ ಸವಿಸಿದ ಜೀವ ತಳಿದ ಬರಿ ಭಾವ ಸವಿಸಿದ ಜೀವ ಸರ್ವೇಶ ಕೊಡು ಪರಮಾತ್ಮ ದೀನ ದಯಾನಿಧಿ ನೀನಲ್ಲದೆ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ಜೂಜಿನಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಅಪಮಾನಿತಳಾದೆನು. ಕದ್ದ ಕಳ್ಳನಂತೆ ಕಾಡಿಂದ ಕಾಡಿಗೆ ತಲೆಮರೆಸಿಕೊಂಡು ಅಲೆದಿದ್ದಾಯಿತು. ಕಷ್ಟಗಳು ಮುಗಿದವು. ಇನ್ನಾದರೂ ಸುಖದಿಂದ ಇರಡವಿದ್ದರೆ ಪರಮಾತ್ಮ ಪಾಂಚಾಲಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ದ್ರೌಪದಿ ಪ್ರಿಯತಮೆ, ಕಾಂತೆ ಶಾಂತೆ ಹೊರತೀರಳಾಗಿ ಹೊರಪಟ್ಟಿಯಾಗಿ ಕಾಂತೆ ಶಾಂತೆ ಹೊರತೀರಳಾಗಿ ಹೊರಪಟ್ಟಿಯಾಗಿ ಪಾಂಡು ಪುತ್ರದ ಪತ್ನಿಯಾಗಿ ಪಾಂಡು ಪುತ್ರದ ಪತ್ನಿಯಾಗಿ ಚಂಡ ಚಿಂತೆಯಿಂದ ಕಡುಕಷ್ಟದಿಂದ ದೊರಕುವುದೇಕೆ ಸೋಮನ ಕಡುಕಷ್ಟದಿಂದ ದೊರಕುವುದೇಕೆ ಕೋಮಲಾಗಿಯೇ ಶಾಂತೆ ಶಾಂತೆ ಹೊರತೀರವಾಗಿ ಹೊರಪತ್ತಿಯ ಏಕೆ ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ದ್ರೌಪದಿ ತಿಳಿವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವು ಪುರುಷರು ಯಾರಾದರೂ ಅವಮಾನ ಮಾಡಿದರೆ ನೀವೇ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ಸ್ವಾಮಿ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರರನ್ನು ಆಶ್ರಯಿಸಬೇಕು. ಅವಳ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ಯರ ಅಗತ್ಯ ಬೇಕೇ ಬೇಕು. ಹೇ ವಿಧಾತ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿರುವೆ ತಂದೆ, ಏಕೆ ಸೃಷ್ಟಿಸಿರುವೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ಬಲವತ್ತರೂ ಬಲಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ಜೂಜಿನಲ್ಲಿ ಪಡವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ನಿಮಗೆ ಆಜ್ಞೆ ಮಾಡಿರಲ್ಲವೇ? ಆಹಾ, ಪತಿಗಳು 7 ವರ್ಷ ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತ ಪತಿಗಳನ್ನು. ಬಿಡು ಭಯವ ರಮಣಿ ರಮಣಿ, ಬಿಡು ಭಯವ ರಮಣಿ ರಮಣಿ, ಪಡುವೆ ಬಿಡು ಭಯವ ರಮಣಿ
ಆಪದಗಳು ನಮ್ಮ ತಾಪವನ ರಸಿಹ ಆಪದಗಳು ನಮ್ಮ ತಾಪವನ ರಸಿ ಶ್ರೀಪತಿ ಪರವನು ಚಪಲ ನಯನಲೆ ಶ್ರೀಪತಿ ಪರವನು ಚಪಲ ತುಂಗ ಬಲದಿ ನಾಂ ಬಂದಿಪಿನವನನು ತುಂಗ ಬಲದಿ ನಾಂ ಬಂದಿಪಿನವನು ಬಿಡು ಭಯವನ ಬಿಡು ಬಿಡು ಭಯವನ ಸಾಕು ಸಾಕು. ಶ್ರೀಹರಿ ಗುರುದಯ್ಯೋ ತಡೆಯಿರುವನು ಶ್ರೀಹರಿ ಗುರುದಯ್ಯೋ ತಡೆಯಿರುವ ಮೋಹ ಬಲದಿನ ಮಂಗಿಪನವನನು ಬಾಹುಬಲದಿ ನಾಂ ಬಂದಿಪನವನ್ ಮಂಡಲದೊಳು ನಾಂ ಬಂದ ಕೌರವಗೆ ಮಂಡಲದೊಳು ನಾಂ ಬಂದ ಕೌರವ ಖಂಡವ ತೀರ್ಥ ಖಂಡವೆಂದು ಬಿಡುತ್ತಯ ರಮಣೀ ಕಲುವೇಣಿ ಬಿಡು 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 ದೇವಿ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾವಕ್ಷರವನ್ನು ಕೇಳಲು ಅಪೇಕ್ಷೆ ಪಡುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿಯಲ್ಲ ಈ ನಿನ್ನ ಭೀಮಸೇನ, ತಿಳಿಯಿತೆ? ಆಹಾ, ಎಷ್ಟೇ ಆಗಲಿ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ಅದು ಅಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳುವೆನು ಸ್ವಾಮಿ. ಈ ದಿನ ನಾನು ಹಸ್ತಿನಾಮೆಯ ಮಂದಿರಕ್ಕೆ ಆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನು ನೋಡಿ ನಕ್ಕು, ವಾಸಕ್ಕಾಗಿ ಕೇವಲ 5 ಗ್ರಾಮಗಳನ್ನು ಬೇಡಲು ನಿನ್ನ ಪತಿಗಳು ದೂತನನ್ನು ರಾಸಭೆ ಕಳಿಸಿರುವರು. ಇನ್ನೇನು ಸಂಧಿ ಆಗುವುದು, ಆಗಲಾದ್ರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಪೂರ್ಣನಾದ ಆನಂದ ಪತಿಯು ಯುದ್ಧವನ್ನು ಮರೆಯುವುದೇ ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗುವಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆನು. ಅದರಲ್ಲಿ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ? ನಾನು ಸುಮ್ಮನೆ ಬರುವಳೆ ಸ್ವಾಮಿ, ಎಷ್ಟೇ ಆಗಲಿ ನಿಮ್ಮ ಮುದ್ದಿನ ಮಡದಿಯಲ್ಲವೇ? ಆಕೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದೆ. ಲೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕೇಳುವುದಿಲ್ಲವೇ ಎಂದು. ಚಮತ್ಕಾರವಾದ ಉತ್ತರ. ಬಾಪು ಬಾಪು ಪಾಂಚಾಲಿ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ತಿಳಿದಿದ್ದೆ. ಎಷ್ಟೇ ಆಗಲಿ ನೀನು ಈ ಪಾಂಡವರ ಪಟ್ಟ ಮೇಯಿಸಿಯಲ್ಲವೇ? ಅಲ್ಲವೇ ಪ್ರಿಯ ಪ್ರಾಣೇಶ್ವರ ಪ್ರಾಣಕಾಂತ, ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಡುಗುವುದನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಏನೇನೋ ಸಂಬೋಧಿಸಿದ್ದೀರಿ. ಕೌರವನ ಬಾಳ ಗೆಡಿಸುವೆ ತಾಳು ತಾಳು ನಿಶಮ ಮತಿಯೇ. ಕೌರವನ ಬಾಳ ಗೆಡಿಸುವೆ ತಾಳು ತಾಳು ನಿಶಮ ಮತಿಯೇ. ಸೈನಿಸೆ ಸೈನಿಸೆ ದುರ್ಗಲೇ ದುರ್ಗಲವೆಲ್ಲ ಹೊರಬಡಿಯುವ ಮಾಡುತ್ತೇವೆ. ಕೌರವನ ಬಗೆ ಕೌರವನ ಬಗೆ ಅಗ್ರಜ ನೋಡು, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು
ಕೆರಳಿದ ಸಿಂಹದಂತೆ ವಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತಾಗಿ ಮತ್ತಾರೂ ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ಈ ದ್ರೌಪದಿಯೇ ಮುಖ್ಯ ಕಾರಣವೆಂದು ಗೊತ್ತಾಗುತ್ತದೆ. ಈ ಜಗತ್ತಿಗೆ ಈ ಸ್ತ್ರೀಯೇ ಮುಖ್ಯ ಕಾರಣವೆಂದು ಆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಯಾಕೋ ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಈ ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದು ಅತ್ಯಂತ ದುಸ್ಸಾಧ್ಯವೆಂದು ಎನಿಸುವುದು. ಮುನಿಸೇತಕ್ಕೆ ಗಣ ಗುಣ ನಿಧಿ ಭೀಮಸೇನ, ಮುನಿಸೇತಕ್ಕೆ ಗಣ ಗುಣ ನಿಧಿ ಭೀಮಸೇನ. ಭೀಮಸೇನ ಅನುಜ ಭೀಮಸೇನ ಅನುಜಾತನ ಸೈನಿಸಿ ಮನ ಸೈರಿಸೆ ಶಾಂತನಾಗಿ ಅನುಜ ಅನುಜ ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ? ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಪಾಂಚಾಲಿ, ಸಮಾಚಾರವೇನು? ಅಗ್ರಜನೇಕೆ ಸಿಟ್ಟಾಗಿರುವನು? ಏಕೆ ನನ್ನೀ ಬಿಡಿಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸನ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ಈಗಲೇ ನಿಮ್ಮಿಬ್ಬರ ಸನ್ಮುಖದಲ್ಲಿಯೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ಉಚಿತವಾಗಿರಬಹುದು. ಅರ್ಜುನನು ಅನುಮೋದಿಸಲೂಬಹುದು, ನಕುಲ ಸಹದೇವರು ಸುಮ್ಮನಿರಲೂಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧ್ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು. ಆದರೆ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಕುರುಕುಲವನ್ನು ಧ್ವಂಸ ಮಾಡಿಕೊಳ್ಳುವುದು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾಪ ಮಾಡುತ್ತೀರಿ. ನನಗೆ ತೋರುತ್ತೇನೆ, ನಾನು ಮಾಡಿಯೇ. ನಿಲ್ಲ ಸಹೋದರ, ಏತರ ನುಡಿದೆ ಪ್ರೀತಿ ಸಹೋದರ, ಏತರ ನುಡಿದೆ ಪ್ರೀತಿ ಕಾತುರದಿ ಕೊಲವೇ ಧರ್ಮ ವಿಚಾರದ ಧರ್ಮವನರಿಯದೆ. ಭೀಮಸೇನ, ಧರ್ಮ ವಿಚಾರದ ಧರ್ಮವನರಿಯದೆ. ಧರ್ಮ ವಿಚಾರದ ಧರ್ಮವನರಿಯದೆ. ಧರ್ಮ ವಿಚಾರದ ಧರ್ಮವನರಿಯದೆ. ಧರ್ಮಕ್ಕೆ ಬಾಯಿರರಾಗುವುದೇ ಕರ್ಮಕ್ಕೆ ಬಾಯಿರರಾಗುವುದೇ ಏತರ ನಡೆದೆ ಪ್ರೀತಿ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ ತಮ್ಮ. ಕೋಪ ಮಾಡಬೇಡ ಅಗ್ರಜ. ಧರ್ಮಜನು ನಮಗಿಂತಲೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ನೋಡುವುದು ಅನುಚಿತ. ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ?
ಮಾನಿನಿ ಮಾನದ ವೇದನೆ ಮಾನಿನಿ ಮಾನದ ವೇದನೆ ತರುಣಿ ಏತಗೆ ಇದು ಗುಣವು ಧರ್ಮ ಜನನ್ಮಯ ನಿರ್ಮಲ ಭ್ರಾತೃವು ಧರ್ಮ ಜನನ್ಮಯ ನಿರ್ಮಲ ಭ್ರಾತೃವು ಇರುವುದನ್ನು ಚಿತ್ತ ಪರೀಕ್ಷಿಸದೆ ನುಡಿಯ ಇರುವುದನ್ನು ಚಿತ್ತ ಪರೀಕ್ಷಿಸದೆ ನುಡಿಯ ಸಹಿಮುದು ಮನದ ತಾಪವತರು ಕಾರ್ಯ ಸಾಧಿಸಬೇಕು ಧರ್ಮದಿಂದ ಜನ ಕಾರ್ಯ ಸಾಧಿಸಬೇಕು ಸಾಕ್ಷಿ ನರಿಯರೇ ಬರಿ ನರಿಯರೇ ಬರಿ ಏಕಿಂದು ನೀನಿಂದು ಕೋಪದಳವೇ ಏಕಿಂದು ನೀನಿಂದು ಕೋಪದಳವೇ ಮಾನಿನಿ ಮಾನದ ವೇದನೆ ಎಂತರಿದಯ ಕರುಣಿ ಏತಗೆ ಇದು ಗುಣವು. ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯ ಧರ್ಮ ಏನೆಂದು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವಾಯಿತಲ್ಲವೇ? ಪಾಂಚಾಲಿ, ಶಾಂತಿ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಆಗುವ ಅಭಿಚಾರಕ್ಕೆ ನೀವುಗಳು ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಸರ್ವ ಪ್ರಯತ್ನಗಳನ್ನು ಸಂಧಿಗಾಗಿ ಪ್ರಯತ್ನಿಸುತ್ತಿರುವೆನು. ಪ್ರಾಣೇಶ್ವರ, ದೌಮ್ಯನನ್ನು ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಪುನಃ ಕೃಷ್ಣ ಪರಮಾತ್ಮನನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿದರೆ ಎನ್ನುವುದೇ ನನಗೆ ಚಿಂತೆ ಆಗಿರುವುದು. ಏನಿದು ಕೋಲಾಹಲ? ಜೈ ಜೈ ಕೃಷ್ಣ, ಜೈ ಜೈ ರಘುಪತಿ. ಅಗ್ರಜ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಒಪ್ಪದು ಸ್ವಲ್ಪ ನಿಧಾನಿಸಿ. ಅದೋ ನೋಡಿ, ಯದುಪತಿಯು ನಗುತ್ತಾ ಬರುತ್ತಿರುವರು. ಅವರಿಂದ ರಾಜಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ತಮ್ಮ ಇಷ್ಟದಂತೆ ಮಾಡಿ ಶಾಂತರಾಗಿ ಸ್ವಾಮಿ. ಅಣ್ಣ, ಪರಮಾತ್ಮ, ನಾಮವನ್ನು ಸ್ವೀಕರಿಸು. ಧರ್ಮನಂದನ, ವಿಜಯಶಾಲಿಯಾಗು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಈ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ಆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸಂಧಿವಾತವಷ್ಟೇ. ಹೌದು ಧರ್ಮನಂದನ, ನಡೆಯಿತು. ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆಯೇ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡಿಯೇ ಬಿಡುವೆನು. ಸಹೋದರ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಸೈರಿಸಿಕೊಳ್ಳಿ. ಯದುಪತಿ, ಸಭೆ ಏನಾಯಿತು? ಎಲ್ಲವೂ ಸಮರ್ಪಕವಾಗಿಯೇ ಆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣೀಪತಿ. ಈ ಸಮಸ್ಯೆಯನ್ನು ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನ ಬಳೆ ತೊಟ್ಟನು. ಈ ಸಂಧಿ ಹೆಸರಿನಲ್ಲಿ ನಮ್ಮೈವರೆಗೂ ಸೀರೆ ಉಡಿಸಲು ಅವನಿಸುತ್ತಿರುವೆಯ ಯಾದವಾಗ್ರಣಿ ಪಾಂಡುಪುತ್ರರ ಮೇಲೆ ನನಗೆ ಇಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗಿಷ್ಟೊಂದು ಆಕ್ರೋಶವು ಏಕೆ? ಸಮಾಧಾನದಿಂದ ನನ್ನ ಮಾತನ್ನು ಕೇಳಬಾರದೆ? ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ ಎಂದು ಹೇಳಲಿಲ್ಲವೇ? ಅಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು ಭೀಮಸೇನ.
ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶಗಳನ್ನು ತಿಳಿಸಿದನು. ಅದಕ್ಕೆಲ್ಲರೂ ಒಪ್ಪಿದರು. ಪರಮಾತ್ಮ ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ಕೌರವ ಆಹಾ, ಅವನೂ ಒಪ್ಪಿದನು. ಅಗ್ರಜ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿಮ್ಮ ಇಚ್ಛೆಯಾಯಿತು. ಅದನ್ನು ಸಾಧಿಸಿದೆ ಕೃಷ್ಣ. ಸಹೋದರರೇ, ನಿಮ್ಮ ಅಪವರ್ಷದ ಫಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷೆ ಪಡಿಸುವುದಿಲ್ಲ. ಯಾಜ್ಞಸೇನಿ, ನಿರಾಶರಾಗಬೇಡ. ಈ ಭೀಮ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಲೇ. ನಿಲ್ಲು ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಆಳುತ್ತಿದ್ದೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತುಗಳನ್ನು ಕೇಳು. ನನ್ನನ್ನು ಸುಮ್ಮನೆ ಕಾಡಿಸಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಬ್ಬ ಒಂದು ವಿಚಾರವಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗಾಗಿಯೇ ಒಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನ ಸಂದೇಶ? ದುರ್ಯೋಧನ ಸಂದೇಶ ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ ತಾನೇ? ಹೇಳು ಕೃಷ್ಣ, ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಬಂದು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕೈ ಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಬಹಳ ಭಯ. ಎಲ್ಲಿ? ಹೀಗೆ ಬಾ, ನನ್ನ ಪಾರ್ಶ್ವದಲ್ಲಿ ಬಂದು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಪಡುವುದಿಲ್ಲ ತಾನೆ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಇರಲಿ ಬಿಡಯ್ಯ ಅರ್ಜುನ. ವಾಸುದೇವ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಆಜ್ಞೆ ಮಾನವ. ಯಾಜ್ಞಸೇನಿ, ಹೀಗೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಾನಿಂದಾದರೂ ನಿನ್ನ ಮಾತನ್ನು ಮೀರಿರುವೆನೆ. ಹಾಗಾದರೆ ತೆಗೆದಿಕೋ ಈ ಹಗ್ಗವನ್ನು. ಈ ದಿನ ಒಂದು ಕಡೆ ನನಗೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯನ್ನು ಬಂಧಿಸಿ ನೋಡೋಣ. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ಪರಿಹಾಸವಲ್ಲ ಸಹೋದರಿ. ಶತ್ರುಗಳ ಎಡೆ ಬಿಡಿಸುವುದರಲ್ಲಿ ನೀನು ಬಹಳ ಪ್ರವೀಣೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೆಂದು ನೋಡೋಣ. ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ ಸ್ವಾಮಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಬಂಧಿಸಲಿ ಅಣ್ಣ, ಬಂಧಿಸಲಿ ಪ್ರಿಯ. ಬಂಧಿಸು. ಈಗ ನನಗೆ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಧರ್ಮನಂದನ, ಕಿರೀಟಿ, ಯಾಗ್ರಸೇನಿ, ಈ ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ಆ ದುರ್ಯೋಧನನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ವಾಸುದೇವ, ಮತ್ತಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸುತ್ತಿದ್ದಾರೆ ಯಾರಾದರೂ ಆತ್ಮರು? ಮತ್ತಾರು?
ದುರಭಿಮಾನಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ನೆರವೇರಿಸಲು ಮುಂದಾದನು. ಅವರ ಇಂತಹ ಕೆಲಸವನ್ನು ಅವರನ್ನು ಹೊರತು ಬೇರೆ ಯಾರಿಂದ ಸಾಧ್ಯ ಭೀಮಸೇನ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟೇ ಅಲ್ಲ ಭೀಮಸೇನ, ನುಡಿದ ಗೌರವನೋ ಹಿಡಿಂಬಾಪತಿ ಏಕೆ? ಭೀಮಸೇನ, ನುಡಿದ ಗೌರವನೋ ಹಿಡಿಂಬಾಪತಿ ಏಕೆ? ಕಡೆಗೂ ಯುದ್ಧವಾಗೈತೆ ಬಿಡೆ ನಾನು ರಾಜ. ಭೀಮಸೇನ, ಕಡೆಗೂ ಯುದ್ಧವಾಗೈತೆ ಬಿಡೆ ನಾನು ರಾಜ. ಭೀಮಸೇನ, ಗ್ರಾಮವ ಕೊಡಿದು ಭೀಮನಿಗೊಂದು ಊರನ್ನು ಬಿಡಲು. ಐದು ಗ್ರಾಮವ ಕೊಡಿದು ಭೀಮನಿಗೊಂದು ಊರನ್ನು ಬಿಡಲು. ನಡುವೆದು ರಾಜ್ಯವ ನಾನು ಬಿಡಿದಾಗ ಎಲ್ಲ. ನಡುವೆನು ರಾಜ್ಯವ ನಾನು ಬಿಡಿದಾಗ ಎಲ್ಲ. ಹುಡುಕುತ್ತ ನುಡಿದ ಗೌರವನು ಹಿಡಿಂಬಾಪತಿ ಏಕೆ? ಕಡೆಗೂ ಯುದ್ಧವಾಗೈತೆ ಬಿಡೆ ನಾನು ರಾಜ್ಯ. ಅಷ್ಟೇ ಅಲ್ಲ ಭೀಮಸೇನ, ರಾಜ್ಯ ದೊರಕುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ ಎಂದು ಆ ದುರ್ಯೋಧನನು ಹೇಳಿದನು. ಈ ಸಂದೇಶಕ್ಕೆ ಒಂದೇ ಉತ್ತರ, ಅದು ಯುದ್ಧ. ನನ್ನ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಕೊನೆಗೆ ನನ್ನ ಮುಂದೆ ನಿಂತಿರುವುದು ಅದು ಯುದ್ಧ. ಕೃಷ್ಣ, ನಿನಗೆ ತಿಳಿದಿದೆ ನಾನು ಯುದ್ಧಕ್ಕಾಗಿ ಅಪೇಕ್ಷಿಸಿದವನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳೆಲ್ಲವನ್ನೂ ಮಾಡಿದೆನೆಂದು. ಕೃಷ್ಣ, ನನ್ನ ಕೈಗಳನ್ನು ಬಿಡಿಸು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ನನ್ನ ಕೈಗಳನ್ನು ಬಿಡಿಸಿ. ಏನು, ಯಾರೂ ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಜೈ ಜೈ ವಾಸುದೇವ. ಎಲ್ಲಿ ನನ್ನ ಕಥೆ? ಎಲ್ಲರೂ ಕೇಳಿರಿ ಈ ನನ್ನ ವೀರ ಪ್ರತಿಜ್ಞೆ. ಆ ದಿನ ದುರ್ಯೋಧನನ ಒಟ್ಟೋಲಕದಲ್ಲಿ ನಮ್ಮ ದುರ್ದೈವದ ಕ್ರೌರ್ಯವು ಪರಮಾವಧಿಯನ್ನು ಮುಟ್ಟಿದಾಗ ಕಣ್ಣೀರಿಡುತ್ತಾ ಮುಕ್ತಗೇಶಿಯಾಗಿ ರೂಪುಗೊಂಡಂತೆ ಈ ಪಾಂಚಾಲ ರಾಜನಂದಿನ ಸನ್ಮುಖದಲ್ಲಿ ಪ್ರತಿಜ್ಞೆ ಮಾಡಿದ್ದೆನು. ಆದರೆ ಈ ದಿನ ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ನಾನು ವಾಯುದೇವನ ಅಂಶದಿಂದ ಜಯಿಸಿದ್ದೆ, ನಿಜವೇ ಆಗುತ್ತದೆ. ತಾಯಿ ಕುಂತಿ ದೇವಿಯ ಸನ್ಯಾಪಾನ ಮಾಡಿದ್ದೆ, ಸತ್ಯವೇ ಆಗಿದ್ದರೆ ನಾಳಿನ ಭಯಂಕರ ಯುದ್ಧದಲ್ಲಿ ಆ ದುರ್ಯೋಧನ 90 ಮಂದಿ ಸಹೋದರರನ್ನು ನಾಶಪಡಿಸಿ ಅವನ ತಮ್ಮನಾದ ಶಾಸನಗಳನ್ನು ಬರೆದು ಅವನ ರಾಜಕೀಟವನ್ನು ಈ ನನ್ನ ಎಡಗಾಲಿನಿಂದ ಒತ್ತು ಒತ್ತು ಮಾಡಿ ಅವನ
ಬಿಸಿ ರಕ್ತದಿಂದ ಈ ಪಾಂಚಾಲ ರಾಜನಂದಿನಿಯ ಬಿಡುಮುಡಿಯನ್ನು ಅಲಂಕರಿಸದೇ ಹೋದ ಪಕ್ಷದಲ್ಲಿ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಪ್ತಾಸವ್ರತಮಾನರೂಢಂ ಪ್ರಚಂಡಂ ಕಶ್ಯಪಾರ್ವತಂ ಶ್ವೇತಪದ್ಮಕರಂ ದೇವಂ ಸಂಸೂರ್ಯಂ ಪ್ರಣಮಾಮ್ಯಹಂ ಸಂಸೂರ್ಯಂ ಪ್ರಣಮಾಮ್ಯಹಂ. ಅರಿಯಲಾರದ ಘೋರಸಂ ದೇಹದಾಬ್ದಿಯಲ್ ಮುಳುಗಿದೆ. ಪರಮಾತ್ಮ, ಅರಿಯಲಾರದ ಘೋರಸಂ ದೇಹದಾಬ್ದಿಯಲ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರದಿ ಪರಮಾತ್ಮ, ಮನದಿ ಮೂಡಿದ ಅಂಧಕಾರ ನಾಗಗೊಳಿಸೋ ಭಾಸ್ಕರ. ನಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ. ಬಂಧು ಬಾಂಧವರೆಂಬ ಬಾರಕ್ಕೆ ಸಿಲುಕಿ ನೊಂದಿಯೇ ಇಂದು ತಾಪದೆ. ಪರಮಾತ್ಮ, ಬಂಧು ಬಾಂಧವರೆಂಬ ತಾಪಕ್ಕೆ ಸಿಲುಕಿ ನೊಂದಿಸೆ ಇಂದು ತಾಪದೆ. ನೀಗಿಸೋ ಶೋಧನೆಯ ಗೈಯದೆ. ಪರಮಾತ್ಮ, ನೀಗಿಸೋ ಶೋಧನೆಯ ಗೈಯ ಶಾಂತಿ ನೀಡೋ ಚಾಮಲಾಂಗ. ಶಾಂತಿ ನೀಡೋ ಚಾಮಲಾಂಗ. ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ. ಓಂ ಸೂರ್ಯದೇವಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಭಾಸ್ಕರಾಯ ನಮಃ. ಕರ್ಣ, ಕುಮಾರ, ಸೂರ್ಯದೇವ. ಕಂದ, ಕರ್ಣ. ಯಾರು 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 ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏತಕ್ಕಾಗಿ ಭಂಗ ಮಾಡಿದೆ ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಆ ಸೂರ್ಯದೇವನ ಜಲಾಂತ ಪ್ರಭೆಯು ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳಾದ ನನ್ನನ್ನು ಕೊಂತಿ ಎಂದು ಕರೆಯುವರು. ಅಮ್ಮ ಅಮ್ಮ, ಇದೋ ಇದನಿಗೆ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ. ಕುಮಾರ, ಬಹುಕಾಲದ ಬಯಕೆ ಫಲಿಸಿದ ಕುಮಾರ, ಬಯಸದ ದರುಶನವು ಕಂದ, ಲಭಿಸಿದ ಕರ್ಣ, ಬಹುದಿನದ ಬಯಕೆ ಫಲಿಸಿದ ಇಂದು ಬಯಸದ
ಬಯಸಿದೆ ಅಮ್ಮ. ಕರುಣೆಯ ತೋರಿದೆ ಕುವರನ ಪಡೆದೆ ಎಂದಿಗೆ ಈ ಋಣವ ತೀರಿಸಲೇನಾ, ಎಂದಿಗೆ ಈ ಋಣವ ತೀರಿಸಲೇನಾ. ಜನಿಸಿದ ಮರುಕ್ಷಣವೇ ಜಲಕೆಸೆದೆ ಎಂತೆ ಅಮ್ಮ. ಜನಿಸಿದ ಮರುಕ್ಷಣವೇ ಜಲಕೆಸೆದೆ ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ ಮಗುವ ಮನಾಗ ಏನನು ನಾನರೇ ಅಮ್ಮ. ಮಗುವ ಮನಾಗ ಏನನು ನಾರಿ ಬಹುದಿನದ ಬಯಕೆ ಫಲಿಸಿದ ಮಾಯೆಂದು ಬಯಸದ ದರುಚನವು ಲಭಿಸಿದ ಮಾ. ಬಹುದಿನದ ಬಯಕೆ ಫಲಿಸಿದ ಮಾ. ನನ್ನನ್ನು ಮನ್ನಿಸು, ನನ್ನ ಅಪರಾಧವನ್ನು ಕ್ಷಮಿಸು, ಈ ದಾಟೆಯನ್ನು ಮನ್ನಿಸು. ಕ್ಷಮಿಸು ಕೃಷ್ಣ. ನಾ ಮಾಡಿದ ಅಪರಾಧ ಏನದು ತಾಯಿ ನಾ ಮಾಡಿದ ಅಪರಾಧ ಏನದು ತಾಯಿ ಅಕ್ಷಮ್ಯವೆನಿಸೆ ಜೀವವ ತೋರಿಸಿ ಅಕ್ಷಮ್ಯವೆನಿಸೆ ಜೀವವ ತೋರಿಸಿ ಮಗನೆಂಬ ಮಮಕಾರ ಅಮ್ಮ 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 ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಬೇಡಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿಯುವುದೇ ಕೊರತೆ ಐವರ ಮಾತೆ ನಿನಗಿಯುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿದ ಎಂದು ಬಯಸದ ದರುಜನವು ಲಭಿಸಿದ ಬಹುದಿನದ ಬಯಕೆ ಫಲಿಸಿದ ಕೀರ್ತಿಶಾಲಿ ಆಗು ಕರ್ಣ, ಕೀರ್ತಿಶಾಲಿ ಆಗು. ನನ್ನದು ಎಂತಹ ಕೀರ್ತಿಶಾಲಿಯಮ್ಮ. ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ಬಿಸಾಡಲು ನಾನು ಮಾಡಿದಂತಹ ಅಪರಾಧವಾದರೂ ಏನು ತಾಯಿ? ಇಲ್ಲ ಕರಿಡ, ಅಲ್ಲಿಯ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟವಲ್ಲಮ್ಮ ತಾಯಿ, ತಿನ್ನದೇ ಬಿಟ್ಟವಲ್ಲಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತನ್ನ ಮಕ್ಕಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲು, ಹೀಗಿರುವಾಗ ಮನುಷ್ಯನಾದ ಮಾತ್ರ ನಾನು ನಿನಗೆ ಮಾಡಿದಂತ ಅಪರಾಧವಾದರೂ ಏನು ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಯಾಳಿಸುತ್ತಿರುವಾಗ ನೀನಿದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತಲ್ಲ ತಾಯಿ. ಏಕಮ್ಮ ಮಾತಾಡಾದೆ, ಹೋಗಲಿ ಬಿಡು. ನೀನು ನನ್ನ ಎತ್ತ ಮಾತು, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ
ನಾನು ಪರಮ ಪಾಪಿಯಾಗುವೆನು. ಕುಮಾರ, ಅಮ್ಮ, ಈಗಲಾದರೂ ನಿನ್ನ ಮಗನೆಂಬ ನೆನಪು ಬಂದಿತ್ತಲ್ಲ ತಾಯಿ, ಕರುಣೆ ತೋರಿದೆಯಲ್ಲಮ್ಮ. ಈ ಋಣದ ಭಾರವನ್ನು ಈ ಜನ್ಮದಲ್ಲಿ ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕರುಣ. ನೀನೇ ಹೇಳಮ್ಮ. ಕುಮಾರ, ಅಮ್ಮ, ಕಂದ ಮಾರ, ನಿನ್ನ ತಾಯಿ ನಾನೇನಯ್ಯ. ಅಮ್ಮ, ಈ ಜೀವ ನಿನದೇನಯ್ಯ. ಕುಮಾರ, ಅಮ್ಮ, ನನ್ನನ್ನು ಕ್ಷಮಿಸು ಕಂದ. ನನ್ನ ಅಪರಾಧವನ್ನು ಮನ್ನಿಸು ಮಗನೇ. ಮೋನಿ ಮಂತ್ರದಿಂದ ಪಡೆದಿರು ನಿನ್ನ, ಮೋನಿ ಮಂತ್ರದಿಂದ ಪಡೆದೆನು ನಿನ್ನ, ಲೋಕದ ಮಾತೆಗೆ ಜಲಗಿಸಿರಿ. ಲೋಕದ ಮಾತೆಗೆ ಜಲಗಿಸಿರಿ. ಕರ್ಣ, ನೀನು ಹೀಗೆಲ್ಲ ಮಾತನಾಡಬಾರದು ಕಂದ. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರುವುದು. ಕಂದ, ನಾನು ಬಾಲ್ಯದಲ್ಲಿದ್ದಾಗ ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾರದೆ ಅದೆಷ್ಟು ನೊಂದೆನೋ, ಅದೆಷ್ಟು ಬೆಂದೆನೋ ಅದು ಆ ಪರಮಾತ್ಮನಿಗೆ ಗೊತ್ತು. ಸತ್ಯವಾಗಿಯೂ ನೀನು ಜೀವಿಸಿದ ವಿಚಾರ ಖಂಡಿತವಾಗಿ ನನಗೆ ತಿಳಿಯದು ಕಂದ. ಈಗ ತಾನೇ ಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡುವ ಆತುರದಿಂದ ಕಾತುರದಿಂದ ಓಡೋಡಿ ಗಂಗಾ ತೀರಕ್ಕೆ ಬಂದಿರುವೆನು. ಸೋತ
ನೀಚ ಕುಲದವನು ಎಂದು ಈ ಪಾಪಿ ಜನರಾಡುವ ನಿಂದನೆಯಿಂದ ಅದೆಷ್ಟು ಕುಕ್ಕಿ ಹೋದೆ. ಆ ನಿನ್ನ ಸಂಕಟ ವೇದನೆಗೆಲ್ಲ ಈ ನಿನ್ನ ತಾಯಿ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು. ಅಮ್ಮ, ನೀನು ನನ್ನ ಹೆತ್ತ ಮಾತೆ. ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಹೋಗಲಿ ಬಿಡು. ನನ್ನೀ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ರುಕ್ಮಿತ ಶಾಲೆಗಳು? ಪಾಪಿಯಾದ ನನಗೆ ಆ ಭಾಗ್ಯವು ಎಲ್ಲಿ ಬರಬೇಕು ತಾಯಿ, ಎಲ್ಲಿ ಬರಬೇಕು? ಹೋಗಲಿ ಬಿಡು ಕಂದ, ಆದದ್ದು ಆಗಿ ಹೋಯಿತು. ಅದನ್ನೆಲ್ಲ ಮರೆತು ಬಿಡು. ಈಗಲಾದ್ರೂ ನನ್ನ ಜೊತೆ ಬಾ. ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಬಾಡುವೆಂತೆ. ಬಾ ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳುತ್ತಾಯಿ, ಸಂತೋಷದಿಂದ ನಡೆಸಿಕೊಡುವೆನು. ನಾನು ಬದುಕಿರುವವರೆಗೂ ನಾನು ಸ್ವಾಮಿ ಕೌರವೇಶ್ವರನಿಗೆ ಮಾತ್ರ ದ್ರೋಹ ಮಾಡಲಾರ ತಾಯಿ, ಮಾತ್ರ ದ್ರೋಹ ಮಾಡಲಾರ ತಾಯಿ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆ ಎಂದು ತಿಳಿದುಕೋ. ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೆಡಕನ್ನೆಡೆಸಬೇಡ. ಸೌಭ್ರಾತೃ ದಾನ ಮಾಡುಕಂದ, ಅವರನ್ನುಳಿಸು ಕುಮಾರ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು, ಪುರದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕ್ಕಿಂತಲೂ ಕೊಲೆಯಾಗುವುದಿಲ್ಲವೇ? ಅಮ್ಮ, ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸದಿಹರೇ? ಅಮ್ಮ, ವೀರಮಾತೆಯಾದ ನೀನು ನನಗೆ ಹಿತಬೋಧನೆಯನ್ನು ಮಾಡುತ್ತಾಯೆ. ನಿಶ್ಚಯ ಕಂದ, ನಿಶ್ಚಯ. ನೀನಾಡುತ್ತಿರುವ ಮಾತುಗಳೆಲ್ಲ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ನೀವು 6 ಜನ ಸೇರಿ ಹಸ್ತಿನಾವತಿಯ ರಾಜ್ಯ ಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕರ್ಣ? ಅಮ್ಮ, ಇದುವರೆಗೂ ನನ್ನ ಸಹೋದರನೆಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲ ಅಮ್ಮ. ಇದು ನನ್ನ ತಪ್ಪೇ. ಅಯ್ಯೋ ಅಮ್ಮ, ಆದರೂ ನೀನು ಏಕೆ ಭಯಪಡಿವೆ ತಾಯಿ? ಮಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಆ ನಿನ್ನ ಮಕ್ಕಳಾದ ಪಾಂಡವರಿಗೆ ಭಯವೇ? ಬಿಡು ಚಿಂತೆಯನ್ನು ತಾಯಿ. ಹೇಗೆ ಬಿಡಲಿ ಕರ್ಣ, ಹೇಗೆ ಬಿಡಲಿ? ಭಯವೇತಕಮ್ಮ ಜನನಿ ನಿನಗೆ ಬಹರ ಕೃಷ್ಣನ ದಯೆ ಇದೆ ನಿಮಗೆ. ಭಯವೇತಕಮ್ಮ ಜನನಿ ನಿಮಗೆ. ಅಮ್ಮ, ಯಾಕ ಮಾಡ್ತೀಯ? ಪಂಚಪಾಂಡವರೋಳು ಪಂಚಬಾಣಗಳಂತೆ. ಅಮ್ಮ, ಪಂಚಪಾಂಡವರೋಳು ಪಂಚಬಾಣಗಳಂತೆ ವಂಚಿಸಿ ಕಾಯ್ವನು ಆದಯಮಯನಮ್ಮ. ಅಮ್ಮ, ವಂಚಿಸಿ ಕಾಯ್ವನು ಆದಯಮಯನಮ್ಮ. ಭಯವೇತಕಮ್ಮ ಜನನಿ ನಿನಗೆ ಭವಹರ ಕೃಷ್ಣನ ದಯೆ ಇದೆ ನಿಮಗೆ. ಭಯವೇತಕಮ್ಮ ಜನನಿ ನಿಮಗೆ. ಅಮ್ಮ, ಚಿಂತಿಸದಿರು ತಾಯಿ, ಸಂತಸದಿಂದಿರು. ಹೇಗೆ ಬಿಡಬೇಡ ಕುಮಾರ? ಚಿಂತಿಸದಿರು ತಾಯಿ, ಸಂತಸದಿಂದಿರು.
ನಿಮ್ಮ ಪೊರೆಯುತ್ತಲಿಹನಮ್ಮ ಅಮ್ಮ ಕಂದು ಬಿದನು ನಿಮ್ಮ ಪೊರೆಯುತ್ತಲಿಹನಮ್ಮ ಗಜವಾಹನ ಶ್ರೀ ಲಿಗಮ ಗೋಚರನಮ್ಮ ಗಜವಾಹನ ಶ್ರೀ ಲಿಗಮ ಗೋಚರನಮ್ಮ ಕೊರೆಯದೆ ನಿಮ್ಮನು ಕೊರೆಯುತ್ತಲಿಹನಮ್ಮ ಅಗಲದೆ ನಿಮ್ಮನು ಕೊರೆಯುತ್ತಲಿಹನಮ್ಮ ಭಯವೇತಕಮ್ಮ ಜನನಿ ನಿಮಗೆ ಭವಹರ ಕೃಷ್ಣನ ದಯ ಇದೆ ನಿಮಗೆ ಭಯವೇತಕಮ್ಮ ಜನನಿ ನಿಮಗೆ ಅಮ್ಮ 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 ಹೇಗೆ ಬಿಡಲಿ ಕರ್ಣ, ಹೇಗೆ ಬಿಡಲಿ? ಲೋಕೈಕ ವೀರನಾದ ನೀನೇ ಆ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವರಲ್ಲಿ ಹಾಗೆ ಸಾಧಿಸುತ್ತಿರುವಾಗ ಈ ನಿನ್ನ ತಾಯಿ ಹೆಸರು ಪಡೆದಿರಲು ಸಾಧ್ಯವೇ ಕರ್ಣ? ಕುಮಾರ, ಪಾಂಡವರೊಡನೆ ಕೂಡಿ ಮಾಡುವ ಇಚ್ಛೆ ಇಲ್ಲದಿದ್ದರೂ ಚಿಂತ ಇಲ್ಲ, ಬಿಟ್ಟು ಬಿಡು. ಆದರೆ ನಾಡಿನ ಯುದ್ಧದಲ್ಲಾದರೂ ಪರಾನ್ಮಕನಾಗಿ ಬಿಡು. ಈ ಕರ್ಣನು ಅಂತ ಪಾಪಿ ಎಂದು ಭಾವಿಸಿದೆಯಾ ತಾಯಿ? ಅಮ್ಮ, ಈ ಕರ್ಣನು ಅಂತ ಪಾಪಿ ಎಂದು ಭಾವಿಸಿದೆಯಾ ತಾಯಿ? ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮರೆಯುವನು ತಾಯಿ. ಅಮ್ಮ, ಆತನು ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಎಂದು ದೂಡಿಬಿಟ್ಟಿದ್ದಾಗ ಬಹುಮನ್ನಣೆಯನ್ನು ಕರೆತಂದು ಸಾಕಿ ಸಲುಹಿದನಲ್ಲವೇ? ಕುಲಹೀನನಾದ ನನ್ನನ್ನು ಅಂಗರಾಜ್ಯಕ್ಕೆ ಪಟ್ಟ ಕಟ್ಟಿದವನಲ್ಲವೇ ತಾಯಿ? ಪ್ರಾಣದ ಪ್ರಾಣನಂತೆ ಹೃದಯದ ಸಖನಂತೆ ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಈ ಸಂದರ್ಭಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಆಗದು ತಾಯಿ, ಸರ್ವದ ಆಗದು. ನಾನು ಪರಾಂಗುತನಾಗಲಾರ ತಾಯಿ. ಅಮ್ಮ, ಹೋಗಲಿ ಕಂದ. ನಾಳಿನ ಯುದ್ಧ ಭೂಮಿಯಲ್ಲಿ ನನ್ನ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅಯ್ಯೋ, ಅವರನ್ನು ಕೊಲ್ಲಬೇಡ, ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡು ಕರುಣ. ನಿನ್ನ ತಮ್ಮಂದಿರನ್ನು ನನಗೆ ಉಳಿಸಿಕೊಡು ಕಂದ. ಆಯ್ತು ತಾಯಿ, ಯಾರನ್ನಾದರೂ ಉಳಿಸುವೆ ತಾಯಿ. ಆದರೆ ಆದರೆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ. ಅರ್ಜುನನ ಮೇಲೆ ನಿನಗೆ ಕಪ್ಪಾಯಿಷ್ಟದ ಕೋಪ, ಆವೇಶ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ಸಂತೋಷ ಪಟ್ಟರೆ ನನ್ನ ಈ ಜೀವನ ಸಾರ್ಥಕವಾಗುವುದು ತಾಯಿ, ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮೀರ್ವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನ ಇರುವುದು ತಾಯಿ. ಕುಮಾರ, ಅರ್ಜುನನಿಂದ ನಾನೇ ಹತನಾದರೂ ಅಥವಾ ನನ್ನಿಂದ ಅರ್ಜುನನೇ ಹತನಾದರೂ ನಿನಗೈದು ಮಕ್ಕಳು ಉಳಿದೇ ಉಳಿಯುವರಲ್ಲ ತಾಯಿ, ನಿನಗೈದು ಮಕ್ಕಳು ಉಳಿದೇ ಉಳಿಯುವರು. ಹೋಗಲಿ ಬಿಡು ಕಂದ, ಬಿಡು ನಿನ್ನ ಚಿಂತೆಯನ್ನು ತಾಯಿ. ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಅದೇ ಅದೇ ಹೆತ್ತ ಹೊಟ್ಟೆಗೆ ಸಂತೋಷ. ಕಟ್ಟ ಕಡೆಯದಾಗಿ ಈ ನಿನ್ನ ಹೆತ್ತ ಮಾತೆಯ ಒಂದೇ ಒಂದು ಮಾತನ್ನಾದ್ರೂ ನೆರವೇರಿಸಿಕೊಡಬೇಕ ಕರ್ಣ? ಹೇಳು ತಾಯಿ, ನಡೆಸಿಕೊಡುವೆನು. ಸತ್ಯವಾಗಿ ನೆರವೇರಿಸಿಕೊಡುವೆಯ ಕಂದ? ಸತ್ಯವಾಗಿ ನಡೆಸಿಕೊಡುವೆನು ತಾಯಿ. ಎದ್ದ ಕರುಳಿನ ಬಾಧೆಯನು ನಾನ್ ಬಲ್ಲಿ, ಕಟ್ಟ
ಕೆಟ್ಟ ಕಡೆ ಧರ್ಮಾದಿಗಳನ್ನು ನಾನ್ ಬಲ್ಲೆ ಕೆಟ್ಟ ಕಡೆ ಕಾನರಿಗಳು ಕಾಲಿರಲು ಇದು ಕೊಡುವೆನು ಬಾಜೇನು ಬಿಡು ಚಿಂತೇನು ಜನನೇ 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 ಸಂದೇಹವ ಬಿಡುವಮ್ಮ ಈ ಕಣ್ಣನ ಬಾಧೆಯ ಕೇಳಮ್ಮ ಸಂದೇಹವ ಬಿಡುವಮ್ಮ ಗರುಡ ಪಿಡಿಯುವುದೊಂದೇ ಬಾಣದ ಗುರುತು ತೊಡುವುದಿಲ್ಲ ನಾ ಮತ್ತೊಂದ ಹೌದಮ್ಮ ಪಿಡಿಯುವುದೊಂದೇ ಬಾಣದ ಗುರುತು ತೊಡುವುದಿಲ್ಲ ನಾ ಮತ್ತೊಂದ ಭುವಿಯೇ ಎಳೆದು ಬರಲಿ ಈ ಗಗನ ಬಿರಿದು ನಿಲ್ಲಲಿ ಅಮ್ಮ ಭುವಿಯೇ ಎಳೆದು ಬರಲಿ ಈ ಗಗನ ಬಿರಿದು ನಿಲ್ಲಲಿ ನಿನ್ನಾನೆ ಸತ್ಯವಮ್ಮ ಕೊಟ್ಟಾಳೆ ಸತ್ಯವಮ್ಮ ಬಿಡು ಚಿಂತೆಯ ಜನನೇ ಕುಮಾರ, ನಾಳಿನ ಯುದ್ಧ ಮಾಡುವಾಗ ನೀನು ಕುಮಾರ ತೊಟ್ಟ ಬಾಣ ಮಾತಳದಿರಲದಿ ಕಟ್ಟ ಕಡೆಯ ತನಕ ಕೆರೆ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನು ಪ್ರಾರ್ಥನೆಗ. ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತ ಮಾತನ್ನು ಕೇಳಿಬಿಟ್ಟೆಮ್ಮ. ತೊಟ್ಟ ಬಾಣ ಮಾತಳದಿರಲದಿ ಕಟ್ಟ ಕಡೆಯ ತನಕ ಕೆರೆ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನು ಪ್ರಾರ್ಥನೆಗ. ಅನುಜಾತರಂ ಪೊರೆಯುವರ. ಎಂತಮ್ಮ ಇದು ಈ ತರ ಅನುಜಾತರಂ ಪೊರೆಯುವರ. ಪಾಂಡವರಿಗೆ ನೀ ಸಹೋದರ. ಕುಮಾರ, ಪಾಂಡವರಿಗೆ ನೀ ಸಹೋದರ. ಬೇಡುವೆ ಭಿಕ್ಷೆಯನ ಕೊಡುಗೆ ಅಭಿವಚನ. ಕುಮಾರ, ಬೇಡುವೆ ಭಿಕ್ಷೆಯನ ಕೊಡುಗೆ ಅಭಿವಚನ. ಅಭಿವಚನ ಅಭಿವಚನ. ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಓ, ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತ ಮಾತನ್ನು ಕೇಳಿಬಿಟ್ಟೆ. ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಎಂದು. ದುರ್ಯೋಧನ ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಾದಿಗಳೇ, ಸೂರ್ಯಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ರಕ್ಷಿಸಿ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಕಿತ್ತುಕೊಂಡನು. ನಿನ್ನ ಪಾಪಕ್ಕೆ ಸಲುವಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಟ್ಟನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ಮಾತೆಯು ತೊಟ್ಟ ಬಾಣವನ್ನು
ನಡೆದರು. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಾಡುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ ಕುಮಾರ, ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನ ಇಂದಾಯಿತು. ಪುನಃ ನಿನ್ನ ದರ್ಶನ ಆಗುವುದೋ ಇಲ್ಲವೋ? ಕುಮಾರ, ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಹೇಳು ಕಂದ. ಕೃಷ್ಣನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡುತ್ತೇನೆ. ಅಮ್ಮ, ಈ ಭಾರತ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂದು ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ, ಯಾರಲ್ಲಿಯೂ ಹೇಳಬೇಡ ತಾಯಿ. ಈ ಯುದ್ಧದಲ್ಲಿ ಒಂದು ವೇಳೆ ನಾನು ಮೃತಪಟ್ಟರೆ ಅಮ್ಮ, ಹೇಳಬೇಡ ಕುಮಾರ. ಧರ್ಮಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕಾಗಿ ಪ್ರಾರ್ಥಿಸಿಕೊಳ್ಳುವೆನು ತಾಯಿ, ಪ್ರಾರ್ಥಿಸಿಕೊಳ್ಳುವೆನು. ಇಂಥ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯ ನಿಲ್ಲದಾಗಲಿ, ಈ ನಿಲ್ಲದಾಗಲಿ, ಈ ನಿಲ್ಲದಾಗಿ ಹೋಗಲಿ. ಅಮ್ಮ, ನಿನ್ನ ಮೊಗವನು ಯುಗಾದಿ ಕಾಣಲೆಂತು ಅಮ್ಮ. ಕರ್ಣ, ಅಮ್ಮ, ಕುಮಾರ, ಕುಮಾರ, ಅಮ್ಮ, ನಿನ್ನ ಮೊಗವನು ಯುಗಾದಿ ಕಾಣಲೆಂತು ಅಮ್ಮ. ಬಗೆ ಬಗೆಯಲಿ ಕಣ್ಣೀರ ಸುರಿದೆ, ಬಗೆ ಬಗೆಯಲಿ ನೀನು ಕಣ್ಣೀರ ಸುರಿದೆ ಅಮ್ಮ. ಅಮ್ಮ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ನಿನ್ನ ಮಗವನೇ ಯುಗದಿ ಕಾಣದ ಹುಲಿಯಲ್ಲಿ, ನಿನ್ನ ಮಗವನೇ ಯುಗದಿ ಕಾಣದ ಹುಲಿಯಲ್ಲಿ, ಬಗೆ ಬಗೆಯಳು ಬಗೆ ಬಗೆಯಳು ನಮ್ಮ ಕುವರ, ಹೋಗಿ ಬರುವೆನಾ ಕಂದ, ಹೋಗಿ ಬರುವೆನಾ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ, ಹೋಗಿ ಬರುವೆನಾ ಕರ್ಣ, ಹೋಗಿ ಬರುವೆನಾ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಅಯ್ಯೋ ವಿಧಿಯೇ, ದೈವ ಬಲವಿಲ್ಲದ ಯಾವ ಮಾನವನೇ ಆಗಲಿ ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ಈಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷರ ತನಕ ಹೋರಾಡಿ ಆ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಹೇ ವಿಧಿಯೇ, ನಿನ್ನ ಲೀಲೆಯು ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರ ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೇ ಮಾಯಾ ಜಾಲ.
ವಿಧಿಗೈದ ಮೋಸದಿಂದ ಗದೀಲನಾದೆ ಜಗದಿ ವಿಧಿಗೈದ ಮೋಸದಿಂದ. ಓ ವಿಧಿ, ಎಲ್ಲಯ ಬಾಳು ಕಣ್ಣೀರು ಜಗದಿ ಎಲ್ಲಯ ಬಾಳು ಕಣ್ಣೀರು ಜಗದಿ ಪಾಲಿ ಪರಾರೋ ದೀನದಿ ದಯದಿ. ಪರಮಾತ್ಮ ಪಾಲಿ ಪರಾರೋ ದೀನದಿ ದಯದಿ ಕೊನೆಗಾಣಿದೆಯ ಕರ್ಮದ ಬಂಧನ. ಪರಮಾತ್ಮ ಕೊನೆಗಾಣಿದೆಯ ಕರ್ಮದ ಬಂಧನ ಶಾಂತಿಯ ಕಾಣದೆ ಅಂದನ ತೆರನಾದೆ. ಶಾಂತಿಯ ಕಾಣದೆ ಅಂದನ ತೆರನ ಗೈದ ಮೋಸದಿಂದ ಗತಿಯೇನನಾದೆ.